ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕವಲಭೂಸೂನುರ್ಗರುತ್ಮಾನ್ ರಥಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರುಶೇಷಶ್ಚ ಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಯಸ್ಯ ಪ್ರಭೋ ಸೇವಕಃ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರ್ಯಾದ್ ಹರಿರ್ಮಂಗಳಂ. ಶ್ರೀಕೃಷ್ಣ ರುಕ್ಮಿಣಿ ವಿವಾಹ ಘಟ್ಟವನ್ನ ಹಿಂದಿನ ಒಂದು ಸಂಚಿಕೆಯಲ್ಲಿ ನೋಡಿದ್ವಿ. ಅಂದರೆ ವಿವಾಹದ ಉಪಕ್ರಮದಲ್ಲಿದ್ದೀವಿ ಇನ್ನೂ. ಅಂದರೆ ಶ್ರೀ ರುಕ್ಮಿಣೀ ದೇವಿ ಕಳಿಸಿದಂತಹ ಸಂದೇಶವನ್ನ ಬ್ರಾಹ್ಮಣೋತ್ತಮ ಶ್ರೀಹರಿಗೆ ಭಿನ್ನವಿಸಿದ್ದಾನೆ. ಈಗ ಅವನೆಡೆಯಿಂದ ಒಂದು ಶುಭ ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದಾನೆ. ಆ ಬ್ರಾಹ್ಮಣೋತ್ತಮನ ಮುಖವೀಕ್ಷಣೆಯಿಂದಲೇ ದೇವಿಗೆ ಅರ್ಥವಾಗಿದೆ, ಹೋದ ಕೆಲಸ ಹಣ್ಣು ಅನ್ನತಕ್ಕಂಥದ್ದು. ಅಲ್ಲಿವರೆಗೂ ನೋಡಿದ್ದೇವೆ. ಮುಂದೆ ರುಕ್ಮಿಣೀ ದೇವಿ ತನ್ನ ಕೃತಜ್ಞತೆಗಳನ್ನು ಬ್ರಾಹ್ಮಣನಿಗೆ ಹೇಗೆ ತಿಳಿಸ್ತಾಳೆ ಅನ್ನೋದರಿಂದ ಪ್ರಾರಂಭ ಮಾಡೋಣ. ಆ ಲೋಕ ಕಲ್ಯಾಣ ನಾಯಕನಾದಂತಹ ಶ್ರೀ ಕೃಷ್ಣ ಹಾಗೂ ರುಕ್ಮಿಣೀ ದೇವಿಯರ ಈ ಮಂಗಳ ವಿವಾಹ ಮಂಗಳ ಘಟ್ಟವನ್ನ ಓದ್ತಾ ಇರತಕ್ಕಂಥದ್ದೇ ಅತ್ಯಂತ ಶುಭ ಮಂಗಳಕರವಾದಂತಹ ಮಂಗಳಪ್ರದವಾದಂತಹ ಒಂದು ವಿಚಾರ. ಅದನ್ನು ಪೋತನ ಭಾಗವತ ಪೋತನಾಮಾತ್ಯರ ನುಡಿಗಳು ಹೇಗೆ ವಿವರಿಸ್ತಾ ಇದೆ ಅನ್ನತಕ್ಕಂಥದ್ದನ್ನು ನಾವು ಮುಂದೆ ನೋಡೋಣ. ಬ್ರಾಹ್ಮಣೋತ್ತಮ ರುಕ್ಮಿಣೀ ದೇವಿಯ ಒಂದು ಸಂದೇಶವನ್ನು ಕೃಷ್ಣನಿಗೆ ತಿಳಿಸಿದ ತಕ್ಷಣ ಅವನು ಕೂಡ ತನ್ನಗೆ ರುಕ್ಮಿಣಿಯ ಬಗ್ಗೆ ಇರತಕ್ಕಂಥ ಭಾವನೆ, ಅವಳ ಸದ್ಗುಣಗಳು ಎಲ್ಲವನ್ನೂ ಕೂಡ ಹೊಗಳಿ ಬ್ರಾಹ್ಮಣನ ಹತ್ರ ಮಾತಾಡ್ತಾನೆ. ಅದನ್ನು ಬಂದು ಹೇಳ್ತಾ ಇದ್ದಾನೆ ಬ್ರಾಹ್ಮಣ. ಮೆಚ್ಚ ಭವದ್ಗುಣೋನ್ನತಿ, ನಿನ್ನ ಗುಣಗಳನ್ನು ಮೆಚ್ಚಿದ್ದ ನಮ್ಮ ಶ್ರೀಕೃಷ್ಣ ಅನ್ನತಕ್ಕಂಥ ಶುಭ ಸಮಾಚಾರವನ್ನು ಹೇಳಿದ. ಅನಿನ ವೈದರ್ಭಿ ಇಟ್ಲನಿ జలజాతేక్షణుండోడి తెచ్చితివి నా సందేశముంజెప్పి నన్నిలువబెట్టితి నీ కృపన్ బ్రతికితిన్ నీ ఎంత పుణ్యాత్మకుల్గలరే దీనికి నీకుం ప్రత్యుపకృతిం గావింపనేనేర నంజలిగా వించద భూసురాన్వయమణి ಸದ್ಬಂಧು ಚಿಂತಾಮಣಿ. ಆ ಅಗ್ನಿದ್ಯೋತನನ ಮಾತುಗಳನ್ನು ಕೇಳಿ ವಿದರ್ಭರಾಜ ಪುತ್ರಿಗೆ ಅತ್ಯಂತ ಸಂತೋಷವಾಯಿತು. ಆಕೆ ಆತಂಗೆ ಹೇಳ್ತಾ ಇದ್ದಾಳೆ, ಭೂಸುರಾನ್ವಯಮಣಿ ಸದ್ಬಂಧು ಚಿಂತಾಮಣಿ. ಬ್ರಾಹ್ಮಣ ವಂಶಕ್ಕೆ ಶಿರೋಮಣಿ ಅಂತಹವನೇ, ಶಿಖರಪ್ರಾಯನಾದಂತಹವನೇ. ಬ್ರಾಹ್ಮಣರು ಅಂತಂತಂದ್ರೆ ಆತ್ಮ ಎಲ್ಲ ಭೂತಗಳನ್ನು ಕೂಡ ತನ್ನ ಆತ್ಮದಂತೆ ಯಾರು ಭಾವಿಸಿ ಸದಾಕಾಲ ಭಗವತ್ ಚಿಂತನೆಯಲ್ಲಿರ್ತಾರೋ, ಬ್ರಹ್ಮಜ್ಞಾನದೆಡೆಗೆ ಅವರ ಪ್ರಯತ್ನಗಳೆಲ್ಲ ಇರ್ತವಂತಹವರು ಬ್ರಾಹ್ಮಣರು. ಲೋಕಾಸಮಸ್ತ ಸುಖಿನೋಭವಂತಿ ಅನ್ನತಕ್ಕಂಥದ್ದೇ ಬ್ರಾಹ್ಮಣೋತ್ತಮರಿಗಿರಬೇಕಾದಂಥ ಮೂಲೋದ್ದೇಶ, ಮುಖ್ಯವಾದಂತಹ ಅವರ ಒಂದು ಆಶಯಸ್ಸು ಹಾಗಿರಬೇಕು. ಆದ್ದರಿಂದ ರುಕ್ಮಿಣೀ ದೇವಿ ಹೊಗಳ್ತಾ ಇದ್ದಾಳೆ, ಆ ಬ್ರಾಹ್ಮಣ ವಂಶಕ್ಕೆ ಶಿರೋಮಣಿಯಂತಹ ಬ್ರಾಹ್ಮಣನೇ. ಸದ್ಬಂಧು ಚಿಂತಾಮಣಿ, ಬಂಧುಗಳ ಪಾಲಿಗೆ ನೀನು ಚಿಂತಾಮಣಿ. ಚಿಂತಿತಾರ್ಥಂ ಪ್ರದಾತಿ ಇತಿ ಚಿಂತಾಮಣಿ ಅಂತ, ಏನು ಕೋರಿದ್ರೆ ಅದು ಕೊಡ್ತಕ್ಕಂತಹ ಚಿಂತಾಮಣಿ. ಈಗ ರುಕ್ಮಿಣೀ ದೇವಿಯ ಮನಸ್ಸಿಗೆ ನಿರಾಳ ಮಾಡಿಕೊಟ್ಟಿದ್ದಾನೆ. ಅವಳಿಗಿದ್ದಿದ್ದ ಕಾತರ, ಕೃಷ್ಣ ಬರ್ತಾನೋ ಇಲ್ವೋ ನನ್ನನ್ನು ಕರ್ಕೊಂಡು ಹೋಗೋಕೆ. ಇಲ್ಲಿ ನೋಡಿದ್ರೆ ತಂದೆ ಮನೆಯಲ್ಲಿ ಶಿಶುಪಾಲನೊಡನೆ ತನ್ನ ವಿವಾಹ ನಿಶ್ಚಿತಾರ್ಥ ಮಾಡಿಬಿಟ್ಟಿದ್ದಾರೆ. ಕೃಷ್ಣನ ನಾನು ಹೇಗೆ ಸೇರಲಿ ಅಂತ ಅಷ್ಟ ವಿರಹ ಕಾತರದಿಂದ ಕೂಡಿದ್ಲಲ್ಲ ಆಕೆ. ಅದರಿಂದ ಅವಳ ಮನಸ್ಸಿಗೆ ಸುಖವಾಗುವ ರೀತಿಯಾದಂತಹ ಒಂದು ಸಂದೇಶವನ್ನು ಹೊತ್ತು ತಂದಿದ್ದಾನೆ. ಆದ್ದರಿಂದ ಕರೀತಾ ಇದ್ದಾಳೆ, ಹೇ ಸದ್ಬಂಧು ಚಿಂತಾಮಣಿ, ಜಲಜಾತೀಕ್ಷಣನ್ ದೋಡಿ ತೆಚ್ಚಿತಿವಿ ನಾ ಸಂದೇಶ ಮುಂಜೆಪ್ಪಿ. ನನ್ನ ಹೃದಯದಲ್ಲಿ ಶ್ರೀಕೃಷ್ಣನಿಗಾಗಿ ಇದ್ದಂತಹ ಕಾತರ ಭಕ್ತಿ ಪ್ರೀತಿಗಳನ್ನು ಅವನಿಗೆ ಸಂದೇಶವನ್ನಾಗಿ ತೆಗೆದುಕೊಂಡು ಹೋಗಿ ನೀನು ಹೇಳಿದ್ದರಿಂದ
ಆ ಕೃಷ್ಣ ಪರಮಾತ್ಮನನ್ನ ಕರ್ಕೊಂಡು ಬರೋದ್ರಲ್ಲಿ ನೀನು ಸಫಲ ಆಗಿದ್ದೀಯೆ. ನನ್ನ ನಿಲುವಂಬೆಟ್ಟಿತಿ, ನನ್ನನ್ನು ಬದುಕಿಸಿದೆ ನೀನು. ನೀ ಕೃಪನ್ ಬ್ರತಿಕಿತೀನಿ. ಇಲ್ಲ ಅಂದಿದ್ರೆ ಪ್ರಾಣ ಕಳ್ಕೋಬೇಕಿತ್ತಷ್ಟೇ. ಕೃಷ್ಣನಿಗಾಗೇ ಮುಡುಪಾಗಿದ್ದಂತಹ ಸದಾಕಾಲ ಆ ಕೃಷ್ಣನೇ ಅವಳಿಗೆ ಪತಿ. ಎಷ್ಟೇ ಯುಗಗಳಲ್ಲಾದರೂ, ಎಷ್ಟೇ ಯಾವ ಯಾವ ಅವತಾರದಲ್ಲಾದರೂ. ಅಂತಹದ್ದು ನಾನಿನ್ನ ಕೃಷ್ಣ ಬರದೇ ಇದ್ದಿದ್ರೆ ನಾನು ಪ್ರಾಣ ಕಳ್ಕೋಬೇಕಿತ್ತಷ್ಟೇ. ನೀ ಕೃಪನ್ ಬ್ರತಿಕಿತೀನಿ, ನಿನ್ನ ಕೃಪೆಯಿಂದ ನಾನು ಇಂದಿನ ಬದುಕಿದ್ದೇನೆ. ನೀ ಅಂತ ಪುಣ್ಯಾತ್ಮಕುಲ್ಗಲರೆ, ನಿನ್ನಷ್ಟು ಪುಣ್ಯಾತ್ಮರಿದ್ದಾರ? ನನ್ನ ಒಂದು ರಾಜ್ಕುಮಾರಿ, ನಾನು ನಿನಗಿಂತ ವಯಸ್ಸಲ್ಲಿ ಎಷ್ಟೋ ಚಿಕ್ಕವಳು. ನಾನು ಹೇಳಿದ್ದನ್ನು ಅಷ್ಟು ಭಕ್ತಿಯಾಗಿ ಬೇಗ ಹೋಗಿ, ಶೀಘ್ರವಾಗಿ ಹೋಗಿ ಕೃಷ್ಣನಿಗೆ ತಿಳಿಸಿ ಅವನು ಕರ್ಕೊಂಡು ಬಂದಿದ್ದೀಯಲ್ಲ. ದೀನಿಗೆ ನೀಕುಂ ಪ್ರತ್ಯುಪಕೃತಿಂ ಗಾವಿಂಪನೇನೇರ. ರಾಜ್ಕುಮಾರಿ ಹಣ ಕೊಡ್ಬೋದು, ಅವನ ಸಂದೇಶ ಅಂತಂದಿದ್ದಕ್ಕೆ ಏನಾದರೂ ಅಮೂಲ್ಯವಾದ ಆಭರಣಗಳು, ದನ ಕನಕ ವಸ್ತುಗಳು ಏನು ಬೇಕಾದರೂ ಕೊಡ್ಬೋದು. ಆದರೆ ಆ ಹೃದಯ ತುಂಬಿ ಬಂದ ಕೃತಜ್ಞತೆಯಿಂದ ಸಂಪೂರ್ಣ ಭಕ್ತಿಯೊಡನೆ 2 ಕೈ ಜೋಡಿಸಿ ಗೌರವವನ್ನು ಸೂಚಿಸೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಅಭಿಮಾನ ಅಥವಾ ಅದಕ್ಕಿಂತ ದೊಡ್ಡದಾದಂಥ ಪ್ರತ್ಯುಪಕೃತಿ ಇನ್ಯಾವುದೂ ಇರೋದಿಲ್ಲ. ಆದ್ದರಿಂದ ದೀನಿಕೆ ನೀಕುಂ ಪ್ರತ್ಯುಪಕೃತಿಂಗಾವಿಂಪನೇನೇರ, ಇಂತಹ ನನ್ನ ಪ್ರಾಣಗಳು ಉಳಿಯತಕ್ಕಂತಹ ತುಂಬ ಮುಖ್ಯವಾದ ಸಂದೇಶವನ್ನು ಕೃಷ್ಣನಿಗೆ ಕೊಟ್ಟು ಅಲ್ಲಿಂದ ಕೂಡ ನೀನು ಪ್ರತ್ಯುತ್ತರವನ್ನು ಕೂಡ ತಂದಿದ್ದೀಯ. ನಿನಗೆ ನಾನು ಏನು ಕೊಟ್ಟರೆ ನಾನು ನಿನ್ನ ಋಣ ತೀರಿಸ್ಬೋದು? ನಿನಗೆ ಉಪಕಾರಕ್ಕೆ ಪ್ರತಿಯಾಗಿ ನಾನು ನಿನಗೆ ಏನು ಕೊಡಬಹುದು? ಯಾವುದು ಕೊಟ್ಟರು ಕಡಿಮೆ. ಆದ್ದರಿಂದ ಅಂಜಲಿಂಗಾವಿಂಚದ 2 ಕೈಗಳನ್ನು ಜೋಡಿಸಿ ಹೃತ್ಪೂರ್ವಕವಾಗಿ ನಿನಗೆ ನಮಸ್ಕಾರಗಳನ್ನು ಮಾಡ್ತೀನಪ್ಪ. ಅದಕ್ಕಿಂತ ಮಿಕ್ಕಾಗಿ ನಾನು ನಿನಗೆ ಏನನ್ನು ಕೊಡಬಲ್ಲೆ? ನೀನು ಮಾಡಿರೋ ಉಪಕಾರಕ್ಕೆ ಇನ್ಯಾವುದು ಸಾಟಿನೇ ಇಲ್ಲ. ಅವುಗಳನ್ನು ಈ ಹಣ, ದನ ಕನಕ ಇದರಿಂದ ಅಳಿಯೋದು ಅದು ಆ ಪ್ರತ್ಯುಪಕಾರಕ್ಕೆ ಮಾಡಿರತಕ್ಕಂಥ ಅವಮಾನವಾಗಿಬಿಡುತ್ತೆ. ಆದ್ದರಿಂದ ನಾನು 2 ಕೈಗಳನ್ನು ಮುಗಿದು ನಿನಗೆ ನಾನು ನಮಸ್ಕಾರ ಮಾಡಬಹುದು ಅಷ್ಟೇ. ಅದೇ ರೀತಿಯೇ ಲೋಕದಲ್ಲಿ ತಂದೆ ತಾಯಿ ಗುರುಗಳ ಋಣ ತೀರಿಸಲಾರವು ನಾವು. ಏನು ಕೊಟ್ಟರೆ ತೀರುತ್ತೆ? ಯಾವುದೇ ಹಣದಿಂದ, ಯಾವುದೇ ಅವರಿಗೆ ಮಾಡಿಕೊಡೋ ಅನುಕೂಲದಿಂದ ಏನೂ ತೀರೋದಿಲ್ಲ. ಭಕ್ತಿಯಾಗಿ ಹೃತ್ಪೂರ್ವಕವಾಗಿ ಅಹಂಕಾರಗಳಿಲ್ಲದೆ ಅವರ ಪಾದಕ್ಕೆ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾತ್ರ ಕಿಂಚಿತ್ ನಮ್ಮ ಒಂದು ನಾವು ಗೌರವ ಸೂಚಿಸ್ಬೋದು ಹೊರತು ಆ ಋಣ ತೀರಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇಲ್ಲಿ ರುಕ್ಮಿಣೀ ದೇವಿ ಕೂಡ 2 ಕೈಗಳನ್ನು ಆ ಬ್ರಾಹ್ಮಣೋತ್ತಮನಿಗೆ 2 ಕೈಗಳನ್ನು ಜೋಡಿಸಿ ನಮಸ್ಕಾರವನ್ನು ಮಾಡ್ತಾಳೆ. అని నమస్కరించె. నంత రామకృష్ణులు తమ కూతు వివాహంబునకు వచ్చుట విని తూర్య ఘోషంబులతో నెదుర్కొని విద్యుక్త ప్రకారంబునం భూజించి మధుపర్కంబులిచ్చి వీదాంబరాభరణంబులు మొదలైన కానుకలు సొంగి భీష్మకొండు బంధుజన సేనా సమేతులైన వారలుకుం దూర్ణంబున సకల సంపత్ పరిపూర్ణంబులైన నివేశంబులు గల్పించి విడియించె. నిట్లు కూడిన రాజులకెల్లను వయోవీర్య బల విత్తంబులెట్లెట్ల కోరిన పదార్థంబులెల్ల నిప్పించి పూజించె. అంత విదర్భపురంబు ప్రజలు హరి రాక విని వచ్చి చూచి ನೇತ್ರಾಂಜಲುಲಂದದೀಯ ವದನ ಕಮಲ ಮಧುಪಾನಂಬು ಸೇಚು. ವಿವಾಹದ ಸಂಭ್ರಮ ಪ್ರಾರಂಭವಾಯಿತು. ವಿವಾಹಕ್ಕೆ ಆಗಮಿಸಿದಂತಹ ಅತಿಥಿಗಳಿಗೆ ಎಲ್ಲರಿಗೂ ಯಥೋಚಿತವಾದಂತಹ ಒಂದು ಔತಣ ಮಾಡಬೇಕು, ಯಥೋಚಿತವಾದಂಥ ಸೌಕರ್ಯಗಳನ್ನು ಏರ್ಪಡಿಸಬೇಕು. ಇದು ಹೇಳಿ ಕೇಳಿ ಮಹಾರಾಜನ ಮನೆಯಲ್ಲಿ ಆಗ್ತಾ ಇರತಕ್ಕಂಥ ಕಲ್ಯಾಣ ಕಾರ್ಯ. ರಾಜಕುಮಾರಿ ಅವನ ಆಮಂತ್ರಣ ಕೊಟ್ಟಿರತಕ್ಕಂಥದ್ದೆಲ್ಲ ರಾಜಾದಿರಾಜರು, ವೀರಾದಿ ವೀರರಿಗೆ. ಅವರೇನು ಸುಮ್ಮನೆ ಬಂದ್ಬಿಡ್ತಾರೆ ಒಬ್ಬರೇ ಒಬ್ಬರು ಹಿಂದೆ ಮುಂದೆ ಇಲ್ಲದೆ? ಅವರೆಲ್ಲ ಹೇಗೆ ಬಂದಿರ್ತಾರೆ? ಬಂಧು ಜನ, ಸೇನೆ ಸಮೇತ ಎಲ್ಲ ಬಂದಿರ್ತಾರೆ. ಯಾಕೆ? ರಾಜರು. ಅವರಿಗೆ ತಕ್ಕ ಒಂದು ಪರಿಪಾಠವಿರುತ್ತೆ. ಅವರಿಗೆ ತಕ್ಕಂತೆ, ಅವರವರ ಅಂತಸ್ತಿಗೆ ತಕ್ಕಂತೆ ಅವರವರು ದರ್ಪ, ಅವರ ಸೇನಾ ಬಲ ಎಲ್ಲ ತೋರಿಸ್ಕೊಳ್ಳಿಕ್ಕೂ ಕೂಡ ಬಂದಿರ್ತಾರೆ. ಆದ್ದರಿಂದ ರುಕ್ಮಿಣೀ ದೇವಿ ನಮಸ್ಕಾರ
ಮಾಡಿದ್ಲು ಬ್ರಾಹ್ಮಣೋತ್ತಮಂಗೆ. ನಂತರ ರಾಮಕೃಷ್ಣರು ತಮ್ಮ ಮಗಳ ವಿವಾಹಕ್ಕೆ ಆಗಮಿಸಿದ್ದಾರೆ ಅನ್ನತಕ್ಕಂಥದ್ದು ಭೀಷ್ಮಕನಿಗೆ ತಿಳಿದು ಬಂತು. ಅವರನ್ನ ಎದುರುಗೊಳ್ಳಬೇಕಲ್ಲ, ಸ್ವಾಗತಿಸಬೇಕು. ಆದ್ದರಿಂದ ತೂರ್ಯ ಘೋಷಂಬುಲತೋ ನಿದುರ್ಕೊನಿ, ಮಂಗಳವಾದ್ಯಗಳ ಸಮೇತವಾಗಿ ಹೋಗಿ ಸ್ವಾಗತಿಸಿದ. ವಿದ್ಯುಕ್ತ ಪ್ರಕಾರಂಬುನ ಪೂಜಿಂಚಿ ಬಂದಂಥ ಅತಿಥಿಗಳಿಗೆ ಪಾದಪೂಜೆ, ಅರ್ಘ್ಯ, ಮಧುಪರ್ಕಗಳು, ಹಾರ ಮತ್ತು ತುರಾಯಿ ಎಲ್ಲ ಕೊಟ್ಟು ವಿದ್ಯುಕ್ತ ಪ್ರಕಾರವಾಗಿ ಅವರನ್ನು ಸ್ವಾಗತಿಸಿ ವಿವಿಧ ಅಂಬರಾಭರಣಂಬುಲು ಮೊದಲೈನ ಕಾನುಕಲು ಸಂಗಿ ಬಂದ ತಕ್ಷಣವೇ ಅವರಿಗೆ ಉತ್ತಮವಾದ ವಸ್ತ್ರಗಳು, ಆಭರಣಗಳು ಮುಂತಾದ ಕಾಣಿಕೆಗಳನ್ನೆಲ್ಲ ಕೊಟ್ಟು ಭೀಷ್ಮಕೊಂಡು ಬಂಧು ಜನ ಸೇನಾ ಸಮೇತುಲೈನ ವಾರಲಕುಂ ದೂರ್ನಂಬುನ ಸಕಲ ಸಂಪತ್ ಪರಿಪೂರ್ಣಂಬುಲೈನ ನಿವೇಶಂಬುಲು ಕಲ್ಪಿಂಚಿ ವಿಡಿಯಿಂಚೆ. ಬಂಧು ಜನರು, ಸೇನೆ ಎಲ್ಲರೂ ಬಂದುಬಿಟ್ಟಿದ್ದಾರೆ. ಸೇನೆ ಅಂದರೆ ಸಾಮಾನ್ಯವೇ, ಕಾಲಾಳುಗಳು, ಅವ್ರಿಗೆ ಊಟ ಉಪಚಾರಗಳು, ಮತ್ತು ಕುದುರೆ ಮೇಲೆ ಬಂದಿರತಕ್ಕಂತಹವ್ರಿಗೆ ಆ ಕುದುರೆಗಳಿಗೆ ಮೇವು, ಅದಕ್ಕೆ ಹುಲ್ಲು ನೀರು, ಆನೆಗಳ ಜೊತೆ ಬಂದಿದ್ರೆ ಅಂತೂ ಆಯಿತು, ಅವಕ್ಕೆ ಎಷ್ಟು ಮೇವು ಒದಗಿಸ್ಬೇಕು, ಆ ಅಧಿಕಾರಿಗಳಿಗೆ ಯಥೋಚಿತವಾಗಿರಬೇಕು, ರಾಜಮುಖ್ಯರಿಗೆ ಯಥೋಚಿತವಾಗಿರಬೇಕು, ರಾಜಬಂಧುಗಳನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು. ಇವನು ಮಹಾರಾಜ ತಾನೇ, ಆದ್ದರಿಂದ ಅವ್ರಿಗೆಲ್ಲರಿಗೂ ಕೂಡ ಸಕಲ ಸಂಪತ್ ಪರಿಪೂರ್ಣವಾದಂತಹ ನಿವೇಶನಗಳು, ಬಿಡದಿ ಮನೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಬಿಡಿಯಿಂಚೆ ಅಂದರೆ ಬಿಡದಿಲ್ಲು ಅಂತ ಕರಿತೀವಿ ತೆಲುಗಿನಲ್ಲಿ, ಕನ್ನಡದಲ್ಲಿ ಬಿಡದಿ ಮನೆ ಅಂತ ಅಂದರೆ ಬಂದಂಥ ಅತಿಥಿಗಳಿಗೆಲ್ಲರಿಗೂ ಕೂಡ ಎಲ್ಲ ಅನುಕೂಲಗಳು ಇರತಕ್ಕಂತಹ ಒಂದೊಂದು ಅವರಿಗೆ ಕಲ್ಯಾಣ ಮುಗಿಯೋವರೆಗೂ ಇರಬೇಕಲ್ಲ. ಹಾಗೇನು ಇವಾಗಿನ ಥರ ಬೆಳಗ್ಗೆ ಹೋಗಿ ಸಂಜೆ ಮದುವೆ ಮುಗಿಸ್ಕೊಂಡು ಬರೋದು ಅಲ್ಲ, ಅಥವಾ 2 ದಿವಸದ್ದು ಅಲ್ಲ, ವಾರ 10 ದಿವಸ ನಡೀತಾ ಇದ್ದಂಥ ವಿವಾಹಗಳು. ಅವರಿಗೆ ಸಕಲ ಸೌಕರ್ಯಗಳು ಇರೋ ರೀತಿಯಲ್ಲಿ ಕಲ್ಪಿಸಬೇಕಿತ್ತು. ಎಲ್ಲ ಕಲ್ಪಿಸಿದ್ದಾನೆ ಭೀಷ್ಮಕ ಮಹಾರಾಜ. ಇಟ್ಲು ಕೂಡಿನ ರಾಜುಲಕ್ಕೆಲ್ಲನೂ ವಯೋವೀರ್ಯ ಬಲವಿತ್ತಂಬುಲು ಎಟ್ಲಟ್ಲ ಕೋರಿನ ಪದಾರ್ಥಂಬುಲೆಲ್ಲ ನಿಪ್ಪಿಂಚಿ ಪೂಜಿಂಚೆ. ಅವರವರ ವಯಸ್ಸು, ಅವರ ಶಕ್ತಿ ಪರಾಕ್ರಮಗಳು, ಅವರ ಸೇನಾಬಲ, ಅದಕ್ಕನುಗುಣವಾಗಿ ಅವರವರ ಅಂತಸ್ತಿಗೆ ಅನುಗುಣವಾಗಿ ಅವರವರಿಗೆಲ್ಲ ಎಲ್ಲ ಪದಾರ್ಥಗಳನ್ನು ಕೊಟ್ಟು ಅವರನ್ನ ಬಿಡದಿ ಮನೆಗಳಲ್ಲಿ ಬಿಟ್ಟು ಪೂಜಿಸಿ ನಂತ ವಿದರ್ಭಪುರಂಬು ಪ್ರಜಲು ಹರಿರಾಕ ವಿನಿ. ಈ ವಿದರ್ಭಪುರದ ಪ್ರಜೆಗಳಿಗೆ ತಿಳಿದು ಬಂದ್ಬಿಡ್ತು, ಓ ಕೃಷ್ಣ ಬಲರಾಮರು ಬಂದಿದ್ದಾರಂತೆ ರುಕ್ಮಿಣಿಯ ಸ್ವಯಂವರಕ್ಕೆ. ಮುಂಚೆ ರುಕ್ಮಿಯೇ ನಿಶ್ಚಯ ಮಾಡಿಕೊಂಡಿದ್ದಾನೆ ಶಿಶುಪಾಲನಿಗೆ ಕೊಡಬೇಕು ಅಂತ. ಅದಕ್ಕೋಸ್ಕರ ಇನ್ಯಾರಾದರೂ ಎದುರು ಬಂದರೆ ಅವ್ರನ್ನೆಲ್ಲ ಮಟ್ಟ ಹಾಕಕ್ಕೆ ಅಂತ ಎಲ್ಲ ಶಿಶುಪಾಲನಗೆ ಯಾರ್ಯಾರು ಬೆಂಬಲ ಸೂಚಿಸ್ತಾರೋ ಅಂತ ರಾಜರು, ಅವ್ರ ಸೈನ್ಯಗಳು ಎಲ್ಲ ಬಂದು ಬೀಡ್ಬಿಟ್ಟಾಗಿದೆ. ಈಗ ಯಾದವ ಪ್ರಮುಖರ ಜೊತೆಯಲ್ಲಿ ಬಲರಾಮಕೃಷ್ಣರು ಬಂದದ್ದು ಈ ವಿದರ್ಭಪುರದ ಪ್ರಜೆಗಳಿಗೆ ತಿಳಿಯಿತು. ಹರಿಯ ಕಲ್ಯಾಣ ಗುಣಗಳು, ಅವನ ಕೀರ್ತಿ ಎಲ್ಲೆಡೆಯಲ್ಲೂ ಕೂಡ ಸುಗಂಧದಂತೆ ವ್ಯಾಪಿಸಿತ್ತು, ದಿಗಂತಗಳವರೆಗೂ ವ್ಯಾಪಿಸಿತ್ತಲ್ಲ. ಅದನ್ನ ಅವನು ಬಂದ ಅನ್ನತಕ್ಕಂತಹ ಒಂದು ಸಮಾಚಾರ ತಿಳಿತು. ಎಲ್ಲರೂ ದಡ 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 ಕೃಷ್ಣನ ಸಂದರ್ಶನಕ್ಕಾಗಿ ಓಡೋಡಿ ಬಂದರು. ಒಚ್ಚಿ ಚೂಚಿ ಬಂದು ನೋಡಿದವರು ನೇತ್ರಾಂಜಲುಲಂದದೀಯ ಬದನಕಮಲ ಮಧುಪಾನಂಬು ಸೇಚು, ತಮ್ಮ ತಮ್ಮ ಕಣ್ಣುಗಳನ್ನೇ ಅಂಜಲಿ ಪುಟಗಳನ್ನಾಗಿ ಮಾಡಿಕೊಂಡು ಅವನ ಮುಖ ಕಮಲದ ಮಧುವನ್ನು ಆಸ್ವಾದಿಸ್ತಾ ಇದ್ದಾರೆ. ತಮ್ಮ ಕಣ್ಣುಗಳೆಂಬ ಅಂಜಲಿಗಳಿಂದ ಆನಂದವಾಗಿ ಆ ಭಗವಂತನ ಶಾಂತವಾದಂತಹ ಪ್ರಶಾಂತವಾದಂತಹ ಜ್ಯೋತಿ ಸ್ವರೂಪವಾದಂತಹ ಆ ಮುಖ ಕಮಲವನ್ನು ಕಂಡು ಆನಂದ ಪಡ್ತಾ ಇದ್ದಾರೆ ಆ ಕುಂಡಿನಿಪುರದ ಪ್ರಜೆಗಳೆಲ್ಲರೂ ಕೂಡ. ಆಹಾ, ತಗುನೀ ಚಕ್ರೀ ವಿದರ್ಭರಾಜ ಸುತಕೂ ದತ್ಯಂಬು ವೈದರ್ಭಿಯುಂ ದಗುನೀ ಚಕ್ರಿಕಿ ನಿಂತ ಮಂಚಿದಗುನೇ ದಾಂಪತ್ಯಮೀ ಇದ್ದರಿನ್ ದಗುಲಂಗಟ್ಟಿನ ಬ್ರಹ್ಮನೇರ್ಪರಿಗದ ದರ್ಪಾಹತಾರಾತಿಯೇ ಮಗಡೌಗಾವುದಂಜಕ್ರೀರಮಣಿಕಿನ್ ಮಾ ಪುಣ್ಯಮೂಲಂಬುನನ್.
ಅವರೆಲ್ಲರೂ ಭೀಷ್ಮಕ ರಾಜ್ಯದ ಪ್ರಜೆಗಳೆಲ್ಲರೂ ಬಂದು ಕೃಷ್ಣನನ್ನು ನೋಡಿದ್ರು. ನೋಡಿದ ತಕ್ಷಣ ಅವರಿಗೂ ಗೊತ್ತಾಯಿತು, ನಮ್ಮ ರುಕ್ಮಿಣಿಗೆ ತಕ್ಕನಾದಂತಹ ವರ, ಹೇಳಿ ಮಾಡಿಸಿದಂತಹ ವರ ಅಂದರೆ ಇವನೇ. ತಗುನೀ ಚಕ್ರಿ ವಿದರ್ಭರಾಜ ಸುತಕುಂ. ನಮ್ಮ ರುಕ್ಮಿಣಿಗೆ ಈ ಚಕ್ರಿಯೇ, ಸುದರ್ಶನ ಚಕ್ರಧಾರಿಯಾದ ಈ ಹರಿಯೇ ನಮ್ಮ ರುಕ್ಮಿಣಿಗೆ ಸರಿಯಾದ ಜೋಡಿ. ದತ್ಯಂಬು ವೈದರ್ಭಿಯುಂದಗುನೀ ಚಕ್ರಿಕಿ. ಸತ್ಯವಾಗಲೂ ನಮ್ಮ ರುಕ್ಮಿಣಿ ತುಂಬ ಚೆನ್ನಾಗಿ ಅವನಿಗೆ ಹೊಂದುತ್ತಾಳೆ. ಅವನ ಪತ್ನಿಯಾಗಲಿಕ್ಕೆ ಎಲ್ಲ ತರಹದಲ್ಲೂ ರುಕ್ಮಿಣೀ ದೇವಿ ಅವನಿಗೆ ಹೇಳಿ ಮಾಡಿಸಿದ ಜೋಡಿ. ಇಂಥ ಮಂಚುದಗುನೇ ದಾಂಪತ್ಯಮೀ ಇದ್ದರಿಂದಗುಲಗಟ್ಟಿನ ಬ್ರಹ್ಮ ನೇರ್ಪರಿಗದ. ಅಪ್ಪ, ಎಷ್ಟು ಒಳ್ಳೆ ದಾಂಪತ್ಯ ಆಗಿರುತ್ತೆ. ಒಬ್ಬರಿಗೊಬ್ಬರು ತಪಫಲ, ಅವರವರ ತಪಸ್ಸಿಗೆ ಫಲವಾಗಿ ದೊರೆತಿರ್ತಕ್ಕಂತಹವರು ಇವರಿಬ್ಬರು. ಒಬ್ಬರಿಗೊಬ್ಬರು ತುಂಬ ಚೆನ್ನಾಗಿದೆ, ಇವರ ದಾಂಪತ್ಯ ತುಂಬ ಚೆನ್ನಾಗಿರುತ್ತೆ. ಇದ್ದರಿಂದ ಗುಲಗಟ್ಟಿನ ಬ್ರಹ್ಮ ನೇರ್ಪರಿಗದ. ಆ ಬ್ರಹ್ಮ ಎಷ್ಟು ಜಾಣ ಅಲ್ವಾ, ಸರಿಯಾದನ್ನು ನೋಡಿ ಸರಿಯಾಗಿ ಹೊಂದತಕ್ಕಂಥವ್ರಿಗೆ ಸೇರಿಸಿದ್ದಾನೆ. ತುಂಬ ಜಾಣ ಅವನು, ಸರಿಯಾದ ಬ್ರಹ್ಮಗಂಟು ಅಂತ ಅದಕ್ಕೆ ಅನ್ನೋದು. ಒಬ್ರಿಗೊಬ್ಬರಿಗೆ ನೋಡಿ ಚೆನ್ನಾಗಿ ಸೆಟ್ ಮಾಡಿರ್ತಾನೆ ಅವನು. ದರ್ಪಾಹತಾರಾತಿಯೈ ಮಗಡೌಗಾವುತ ಚಕ್ರೀರಮಣಿಕಿನ್ಮಾ ಪುಣ್ಯ ಮೂಲಂ ಮುನನ್. ಬಾ, ಆ ಬ್ರಹ್ಮ ಏನೋ ತುಂಬ ಜಾಣ. ನಮ್ಮ ಪುಣ್ಯ ಫಲದಿಂದ ಮಾ ಪುಣ್ಯ ಮೂಲಂಬುನನ್, ನಾ ಮಾಡಿರೋ ಪುಣ್ಯ ಎಲ್ಲವೂ ಕೂಡ ಈ ದಂಪತಿಗಳ, ಇವರಿಬ್ಬರು ದಂಪತಿಗಳಾಗಕ್ಕೇನೆ ವಿನಿಯೋಗವಾಗಲಿ. ಈ ಚಕ್ರಾಯುಧ ಇದಾನಲ್ಲ, ಶ್ರೀಹರಿ ಬಂದಿದ್ದಾನಲ್ಲ, ಇವನು ಈಗ ಈ ರುಕ್ಮಿಣಿ ಸ್ವಯಂವರದ ಸಂದರ್ಭದಲ್ಲಿ ತನ್ನ ಪರಾಕ್ರಮದಿಂದ ಶತ್ರುವುಗಳ ಒಂದು ಅಹಂಕಾರ, ದರ್ಪ, ಆ ದರ್ಪದಿಂದ ಬಂದಿರತಕ್ಕಂತಹ ಶಿಶುಪಾಲ ಮುಂತಾದವರ ಅವ ಎಲ್ಲ ರಾಜರನ್ನು ಕೂಡ ಸೋಲಿಸಿ, ತನ್ನ ಪರಾಕ್ರಮದಿಂದ ಆ ಶತ್ರುಗಳನ್ನೆಲ್ಲ ಸೋಲಿಸಿ ನಮ್ಮ ರಾಜ್ಕುಮಾರಿನ ಅವನು ಮದುವೆ ಆಗಿಬಿಟ್ರೆ ಅಷ್ಟಾದರೆ ಸಾಕು, ನಮ್ಮ ಪುಣ್ಯವೆಲ್ಲವೂ ಇದಕ್ಕಾಗಿ ಸಮರ್ಪಣೆ ಮಾಡಿಬಿಡ್ತೀವಿ ನಾವು ಅಂತ. ಇನ್ನೆಷ್ಟು ಪ್ರಜೆಗಳಿಗೆ ಆ ರುಕ್ಮಿಣೀ ದೇವಿ ಮೇಲೆ ಇನ್ನೆಷ್ಟು ಭಕ್ತಿ ಪ್ರೀತಿ ಅಭಿಮಾನವಿರಬಹುದು. ಅಷ್ಟು ಜನಾನುರಾಗಿಣಿ ಆ ರಾಜಕುಮಾರಿ. అని పలికిరా సమయంబున సన్నద్ధులై బహుశస్త్ర సమేతులై బలసి చుట్టును వీర భటులు గొలువ ముందటను నుపహారములు గానుకులు గొంచు వర్గంబులై వారవనితలేంగ పుష్పగంధాంబర భూషణ కలితలై పాడుచు భూసుర భార్యలరుగన్ బణవమర్దల శంఖపట కాహళ వేణు భేరిధ్వనులు మిన్ను పిక్కటీలంగ దగిలి సకులు గొలుబందల్లులు బాంధవ సతులు దోడరాంగ సవినయముగ నగరు బెడలి నడచె నగజాతకును మ్రొక్క బాలచికుర పిహిత పాలయగుచు చికుర పిహిత ಪಾಲಯಗುಚು. ಊರಿನವರೆಲ್ಲ ಹೊಗಳ್ತಾ ಇದ್ದಾರೆ, ತುಂಬ ಉತ್ತಮವಾದ ಜೋಡಿ, ಈ ಚಕ್ರಾಯುಧನಿಗೂ ನಮಗೂ ರುಕ್ಮಿಣಿಗೂ ಸರಿಯಾಗಿ ಹೊಂದುತ್ತೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಆ ಸಮಯದಲ್ಲಿ ಸನ್ನದ್ದುಲೈ ಬಹುಶಸ್ತ್ರ ಸಮೇತುಲೈ ಬಲಸಿ ಚುಟ್ಟುನು ವೀರ ಭಟುಲು ಗೊಲುವ, ಅಲ್ಲಿ ಒಂದು ರಾಜಕುಮಾರಿಯಾದಂತಹ ರುಕ್ಮಿಣೀ ದೇವಿ ಗೌರಿದೇವಿಗೆ ಪೂಜೆ ಮಾಡಿ ಬರಲಿಕ್ಕೆ ಅಂತ ಹೊರಟಿದ್ದಾಳೆ. ವಿವಾಹ ಮಂಗಳ ಕಾರ್ಯಕ್ಕೆ ಮೊದಲು ರಾಜಕುಮಾರಿ ಸುಮ್ಮನೆ ಒಬ್ಬಳೇ ಹೋಗ್ಬಿಟ್ಟು ಬಂದ್ಬಿಡ್ಲಿಕ್ಕೆ ಸಾಧ್ಯವೇ? ಅವಳ ಸುತ್ತಲೂ ಸುಭಟರು ಕವಚಗಳು ಶಸ್ತ್ರಗಳು ಎಲ್ಲ ಧರಿಸಿ ಆ ರುಕ್ಮಿಣೀ ದೇವಿಗೆ ಒಂದು ಕಾವಲು ಪಡೆಯುವರಾಗಿ ಅವಳು ಮುಂದೆ ಹಿಂದೆ ಆ ಕಡೆ ಈ ಕಡೆ ಎಲ್ಲ ಹೊರಟಿದ್ದಾರೆ. ಮುಂದಟನು ಉಪಹಾರಮುಲು ಗಾನುಕುಲು ಗೊಂಚು ವರ್ಗಂಬುಲೈ ವಾರವನಿತಲೇಂಗ, ವಾರವನಿತೆಯರು ನಿತ್ಯ ಸುವಾಸಿನಿಯರು ಅಂತ ಕರೀತಾರೆ ಅವ್ರನ್ನ. ಆ ಒಂದು ಕಾಲದಲ್ಲಿ ಅವ್ರಿಗೂ ಕೂಡ ಸಾಕಷ್ಟು ಗೌರವಗಳು ಇತ್ತು.
ಅವರ ವೃತ್ತಿಯನ್ನು ಅವರು ಕೂಡ ಒಂದು ಗೌರವವಾದಂತಹ ಒಂದು ಚೌಕಟ್ಟಿನಲ್ಲಿ ನಡೆಸ್ಕೊಂಡು ಬರ್ತಾ ಇದ್ರು. ಆಗ ಸಮಾಜ ಕೂಡ ಅವರಿಗೆ ತುಂಬ ಗೌರವ ಮರ್ಯಾದೆಗಳನ್ನು ಕೂಡ ಕೊಡ್ತಾ ಇತ್ತು. ಯಾವುದೇ ಒಂದು ಶುಭ ಸಂದರ್ಭಗಳಲ್ಲಿ ಅವರು ಬಂದರೆ ಅವರಿಗೆ ಮೊದಲು ಕಾಣಿಕೆಗಳು, ಉಪಹಾರಗಳು ಅಂದರೆ ಅದೇ ಕಾಣಿಕೆಗಳನ್ನು ಕೊಡ್ತಾ ಇದ್ರು. ಅವರೆಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ ಶುಭ ಸೂಚಕವಾಗಿ. ಪುಷ್ಪ ಗಂಧಾಂಬರ ಭೂಷಣ ಕಲಿತಲೈ ಪಾಡುಚು ಭೂಸರ ಬಾರ್ಯಲರುಗನ್. ಎಲ್ಲ ಸುವಾಸಿನಿಯರು, ಬ್ರಾಹ್ಮಣ ಮುತ್ತೈದೆಯರು ಎಲ್ಲರೂ ಕೂಡ ಅವರು ಕೂಡ ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿದ್ದಾರೆ. ಗಂಧ, ಕುಂಕುಮ, ಒಳ್ಳೆ ಆದಂಥ ವೇಷಭೂಷಣಗಳು ಎಲ್ಲ ಧರಿಸಿ ಹಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿಕೊಂಡು, ಸಂಗೀತ ಹಾಡಿಕೊಂಡು ರುಕ್ಮಿಣೀ ದೇವಿ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ. ಪ್ರಣವ ಮರ್ದಲ ಶಂಕಪಟಃ ಕಾಹಳ ವೇಣು ಭೇರುಧ್ವನಿಲು ಮಿನ್ನು ಪಿಕಟಿಲಂಗ. ಎಲ್ಲ ರಾಜ್ಕುಮಾರಿ ಹೋಗ್ತಾ ಇದ್ದಾಳೆ. ಪ್ರೊಸೆಷನ್ ವೈಭವೋಪೇತವಾಗಿ ಹೊರಟಿದೆ. ಆ ಒಂದು ವಿವಾಹ ಮಂಗಳ ಯಾತ್ರೆ, ವಿವಾಹಕ ಪೂರ್ವ ಗೌರಿದೇವಿಯನ್ನು ಅರ್ಚಿಸಲಿಕ್ಕಾಗಿ ಹೊರಟಿದ್ದಾರೆ. ಏನು ವೈಭೋಗ! ಪ್ರಣವ, ಮರ್ದಲ, ಶಂಖ, ಪಟಹ, ಕಾಹಳ ಮುಂತಾದಂತಹ ಭೇರಿ ಎಲ್ಲ ಮಂಗಳ ವಾದ್ಯಗಳು, ನಾಗಸ್ವರಗಳು ಎಲ್ಲ ಮುಂದೆ ಹೊರಟಿದ್ದಾರೆ. ತಗಿಲಿ ಸಕುಲುಗೊಲುವ ಸುತ್ತಲೂ ರುಕ್ಮಿಣೀ ದೇವಿ ಸುತ್ತಲೂ ಸಖಿಯರು ತಮಾಷೆ ಮಾಡೋರು, ನಗ್ನಗ್ತಾ ಅವಳ ಹಾರ ಸರಿ ಮಾಡೋರು, ಅವಳ ಜೊತೆಯಲ್ಲಿ ಬರೋರು ಬರ್ತಾ ಇದ್ದಾರೆ. ದಲ್ಲಲು ಬಾಂಧವ ಸತಲು ದೊಡ್ಡರಾಂಗ. ಇನ್ನು ಬಾಂಧವ ಸತಿಯರು, ಅವರು ಇವರು, ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ ಎಲ್ಲರೂ ಕೂಡ ಆ ವಧುವಿನ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಸ ವಿನಯಮುಗ ನಗರು ವೆಡಲಿ ನಡಚೆ ನಗಜಾತಕನು ಮೃಕ್ಕ. ಈ ರೀತಿಯಾದ ಪರಿವಾರದಿಂದೊಡಗೂಡಿ ರುಕ್ಮಿಣೀ ದೇವಿ ಆ ನಗಜಾತಿಕೆಯಾದಂತಹ ಗೌರಿ ದೇವಿಗೆ ನಮಸ್ಕಾರ ಮಾಡಿಬಿಟ್ಟು ಬರಬೇಕು ಅಂತ ಹೊರಟಿದ್ದಾಳೆ. ಆ ದೇವಸ್ಥಾನ ಸ್ವಲ್ಪ ಊರಾಚೆಗಿದೆ. ಆದ್ದರಿಂದ ಕುಂಡಿನಪುರ ನಗರವನ್ನು ಬಿಟ್ಟು ಇಷ್ಟು ಜನ ಇದ್ದಾರಲ್ಲ, ಇನ್ಯಾತ್ರ ಭಯ, ಸುತ್ತಲೂ ಸೈನಿಕರು, ಜೊತೆಯಲ್ಲಿ ಹಾಡೋರು, ಸಂಗೀತದವರು, ಬೇರೆ ಮುತ್ತೈದೆಯರು, ಬಂಧು ಸ್ತ್ರೀ ವರ್ಗ ಎಲ್ಲರ ಜೊತೆಯಲ್ಲಿ ಹೊರಟಿದ್ಯಾರು ಬಾಲ ಚಿಕುರ ಪಿಹಿತ ಫಾಲ ಎಗುಚು. ಆ ರುಕ್ಮಿಣೀ ದೇವಿಯ ಸೌಂದರ್ಯವನ್ನ ಇದೊಂದು ವಾಕ್ಯದಲ್ಲಿ ತೋರಿಸ್ತಾ ಇದ್ದಾರೆ. ಬಾಲ ಚಿಕುರ ಪಿಹಿತ ಫಾಲ ಎಗುಚು. ಆ ದೇವಿಯ ಹಣೆಯ ಮೇಲೆ ಮುಂಗುರುಳುಗಳು ಲಾಸ್ಯ ಆಡ್ತಾ ಇದೆ. ಬಾಲಚಿಕುರ ಅಂದ್ರೆ ಮುಂಗುರುಳು, ಎಲ್ಲ ದುಂಬಿಗಳ ರೀತಿಯಲ್ಲಿ ಅವಳ ಬದನ ಕಮಲಕ್ಕೆ ಮುತ್ತಿವೆ ಹಣೆ ಮೇಲೆ ಲೀಲೆಯಿಂದ ಆಡ್ತಾ ಇದೆ ಮುಂಗುರುಳು. ಆ ರೀತಿಯಾದಂಥ ರುಕ್ಮಿಣೀ ದೇವಿ ಹೋಗ್ತಾ ಇದ್ದಾಳೆ ಗಿರಿಜಾದೇವಿಯ ಪೂಜೆಗೋಸ್ಕರ. మరియు సూతమాగధ వంది గాయక పాటక జనులంతంతనభినందించుచున్ జనుదేర మందగమనంబున ముకుంద చరణారవిందంబులుడెందంబునందలంచుచు ఇందుధర సుందరీ మందిరంబు సేరి సలిల ధారా దౌతకర చరణారవిందయై వార్చి శుచియై గౌరీ సమీపంబునకు జనియే. నంత ముత్తైదు వలగు భూసురోత్తముల భార్యలు భవసహితయైన భవానికి మజ్జనంబు గావించి గంధాక్షతంబులిడి వస్త్రమాల్య భూషణాదులనలంకరించి ధూపదీపంబులు సంగి నానా విధోపహారంబులు సమర్పించి కానుకలిచ్చి దీపమాలికల నివాళించి రుక్మిణీదేవిని ಮ್ರೊಕ್ಕಿಂಚಿರప్పుడు. ಆ ರುಕ್ಮಿಣೀದೇವಿ ಗೌರಿ ಮಾತೆಯನ್ನು ಪೂಜೆ ಮಾಡಲಿಕ್ಕೆ ಅಂತ ಹೊರಟಿರ್ತಕ್ಕಂತಹ ಮೆರವಣಿಗೆಯ ಸೊಬಗು ಕಂಡಿದ್ದೇವೆ. ಎಲ್ಲ ಹೆಂಗಳೆಯರು ಅಲಂಕಾರ ಮಾಡ್ಕೊಂಡು ಹೋಗಿದ್ದಾರೆ. ಮಂಗಳವಾದ್ಯಗಳು ಮೊಳಗುತ್ತಾ ಇದೆ. ಅದರ ಜೊತೆಗೆ ಸೂತರು, ಮಾಗಧರು, ವಂದಿಗಳು, ಗಾಯಕ ಪಾಠಕ ಜನರು ಎಲ್ಲರೂ ಕೂಡ ರಾಜಾದಿರಾಜ ಭೀಷ್ಮಕ ರಾಜಕುಮಾರಿ ಸುಕುಮಾರಿ ರುಕ್ಮಿಣೀ ದೇವಿ ಜಯ ಹೋ ಅಂತಂದ್ಬಿಟ್ಟು ಅವಳಿಗೆ ಜಯ ಜಯ ನುಡಿಯುತ್ತಾ ಜಯಮಾಲಿಕೆಗಳನ್ನೇ ನುಡಿಸ್ತಾ ಹೊರಟಿದ್ದಾರೆ. ಅಭಿನಂದಿಸುನ್ ಜನುದೇರ ಎಲ್ಲರೂ ಹೊರಟಿದ್ದಾರೆ. ಸುತ್ತಮುತ್ತ ವಂದಿ ಮಾಗಧರೆಲ್ಲ ಜಯಕಾರಗಳಿಗೆ ಹೋಗ್ತಾ ಇದ್ದಾರೆ. ಇವಳು ಆ ಮೆರವಣಿಗೆಯಲ್ಲಿ ತಲೆ ಬುಗ್ಗಿಸ್ಕೊಂಡು ನಡೀತಾ ಇದ್ದಾಳೆ. ಮಂದಗ ಮನಂಬುನ ಮುಕುಂದ ಚರಣಾರವಿಂದಂಬುಲುಡೆಂದಂಬುನಂದಲಂಚುಚು. ಆ ರುಕ್ಮಿಣೀ ದೇವಿಯ ಮನಸ್ಸು ತುಂಬ ಕೃಷ್ಣನ ಚರಣಾರವಿಂದಗಳನ್ನು ನೆನೀತಾ ಇದ್ದಾಳೆ. ಡೆಂದ ಅಂದರೆ ಹೃದಯದಲ್ಲಿ
ಅವಳು ಆ ಅರವಿಂದಾಕ್ಷನ ಪಾದ ಪದ್ಮಗಳನ್ನೇ ನೆನೀತಾ ಹೋಗ್ತಾ ಇದ್ದಾಳೆ. ಅವನನ್ನ ಸೇರ್ಬೇಕು ಅವಳು, ಅದೇ ಇರತಕ್ಕಂಥದ್ದು. ತಪಸ್ಸಿನ ರೀತಿಯಲ್ಲಿ ಅವಳು ಹೃದಯದಲ್ಲಿ ಶ್ರೀಹರಿಯನ್ನ ಆರಾಧಿಸ್ತಾ ಹೊರಟಿದ್ದಾಳೆ. ಇಂದುಧರ ಸುಂದರಿ ಮಂದಿರಂಬು ಸೇರಿ, ಇಂದುಧರ ಸುಂದರಿ, ಚಂದ್ರಶೇಖರನ ಸುಂದರಿಯಾದಂಥ ಪಾರ್ವತೀ ದೇವಿ, ಮಂಗಳಗೌರಿ ಸೌಭಾಗ್ಯ ದೇವತೆ ಮಂಗಳಗೌರಿಯ ಮಂದಿರವನ್ನು ಸೇರಿದರು. ಸಲಿಲ ಧಾರಾ ಧೌತ ಕರಚರಣಾರವಿಂದಯೈ ವಾರ್ಚಿ ಶುಚಿಯೈ, ಅಲ್ಲಿಗೆ ಸೇರಿದಂತಹ ರುಕ್ಮಿಣೀ ದೇವಿ ಸಲಿಲ ಧಾರಾಧೌತ, ಕೈಗಳು ಕಾಲುಗಳು ಎಲ್ಲ ತೊಳೆದುಕೊಂಡು ಶುಚಿರ್ಭೂತಳಾಗಿ, ವಾರ್ಚು ಅಂತಂದ್ರೆ ಆಚಮನ ಮಾಡ್ತಕ್ಕಂಥದ್ದು, ಆಚಮನ ಮಾಡಿ ಶುಚಿಯಾಗಿ ಗೌರಿ ಸಮೀಪಂಬುನ ಕುಂಜನಿಯೇ, ಆ ಗೌರಿ ದೇವಿಯ ಮಂದಿರದ ಒಳಕ್ಕೆ ಗರ್ಭಗುಡಿಗೆ ಹೋಗಿ ಪೂಜಿಸಕ್ಕೆ ಪ್ರಾರಂಭ ಮಾಡಿದ್ಲು ರುಕ್ಮಿಣೀ ದೇವಿ. ಅಂತ ಮುತ್ತೈದುವಲಗು ಭೂಸುರೋತ್ತಮಲ ಭಾರ್ಯಲು ಭವಸಹಿತಯೈನ ಭವಾನಿಕಿ ಮಜ್ಜನಂಬು ಗಾವಿಂಚಿ. ಈಗ ಕೂಡ ನಾವು ನೋಡ್ಬೋದು, ಮದುವೆಗಳಲ್ಲಿ ಗೌರಿ ಪೂಜೆ ಮಾಡಿಸ್ಲಿಕ್ಕೆ ಹಿರಿಯ ಮುತ್ತೈದೆಯರೇ ಬರ್ತಕ್ಕಂಥದ್ದು. ಅಲ್ಲೇನು ಪುರೋಹಿತರನ್ನ ಕರೆಯಲ್ಲ. ಅವಳು ಧಾರೆ ಮಂಟಪಕ್ಕೆ, ವಧು ಧಾರೆ ಮಂಟಪಕ್ಕೆ ಹೊರಡುವುದಕ್ಕಿಂತ ಮುಂಚೆ ಸೌಭಾಗ್ಯವನ್ನ ಕೋರಿ, ಅವಳು ಸೌಮಂಗಲ್ಯತ್ವ ಸೌಭಾಗ್ಯ ಎಲ್ಲ ಕೋರಿ ಆ ಗೌರಿ ದೇವಿಯನ್ನು ಪೂಜಿಸೋ ಸಂದರ್ಭದಲ್ಲಿ ದೊಡ್ಡ ಹಿರಿಯ ಮುತ್ತೈದೆಯರು ಬಂದು ಹಾಡುಗಳು ಹೇಳ್ಕೊಂಡು ಅಮ್ಮನವರಿಗೆ ಪೂಜೆ ಮಾಡಿಸ್ತಾರೆ. ಆ ರೀತಿಯಾಗಿ ಇಲ್ಲಿ ಕೂಡ ಮುತ್ತೈದುವಲಗು ಭೂಸುರೋತ್ತಮಲ ಭಾರ್ಯಲು ಭವಸಹಿತಯೈನ ಭವಾನಿಕಿ ಮಜ್ಜನಂಬು ಗಾವಿಂಚಿ. ಸದಾಕಾಲ ಅವರಿಬ್ಬರು ಬೇರ್ಪಡೋದು ಅನ್ನೋದೇ ಇಲ್ಲ. ಭವಾನಿ, ಶರ್ವನಾದರೆ ಶರ್ವಾಣಿ, ರುದ್ರನಾದರೆ ರುದ್ರಾಣಿ. ಆ ರೀತಿಯಾಗಿ ಆ ಭವ ಸಹಿತಳಾದಂತಹ ಭವಾನಿ ದೇವಿ ಇಬ್ಬರನ್ನು ವಾಗರ್ತಾವ್ಯ ಸಂಪೃಕ್ತೋ ವಾಗರ್ತ ಪ್ರತಿಪತ್ತಯೇ ಜಗತ ಪಿತರವು ಒಂದೇ ಪಾರ್ವತೀ ಪರಮೇಶ್ವರವು ಅಂತ ಹೇಳಿಬಿಟ್ಟಿದ್ದಾರೆ ಕಾಳಿದಾಸ ಮಹಾಕವಿಗಳು. ವಾಕ್ ಮತ್ತು ಅರ್ಥಗಳು ಹೇಗೆ ಬೇರ್ಪಡಿಸಲಾರದಂಥ ಅವಿನಾಭಾವವು, ಆ ರೀತಿ ಭವ ಹಾಗೂ ಭವಾನಿ. ಭವಾನಿ ವಿಗ್ರಹ ಆದರೆ ಅದರೊಳಗೆ ಭವನೂ ಇದ್ದಾನೆ ಅಂತಲೇ ಭಾವಿಸಿ ಪೂಜೆ ಮಾಡಬೇಕು. ಲಿಂಗಕ್ಕೆ ಅಭಿಷೇಕ ಮಾಡೋದಾದರೆ ಅಲ್ಲಿ ಅರ್ಧಾಂಗಿನಿಯಾದಂತಹ, ಅರ್ಧ ಶರೀರ ಧಾರಣಿಯಾದಂತಹ ಭವಾನಿ ಇದ್ದಾಳೆ ಅಂತ ಭಾವಿಸಿನೇ ಪೂಜೆ ಮಾಡಬೇಕು. ಆ ರೀತಿಯಾಗಿ ಅವಳಿಗೆ ಮಜ್ಜನಂಬು ಗಾವಿಂಚಿ ಅಂದರೆ ಅಭಿಷೇಕ ಮಾಡಿ ಗಂಧಾಕ್ಷತಂಬುಲಿಡಿ ವಸ್ತ್ರ ಮಾಲ್ಯ ಭೂಷಣಾದುಲನ ಅಲಂಕరించి ದೇವಿಗೆ ಮಜ್ಜನ, ನಂತರ ವಸ್ತ್ರಾದಿಗಳು, ಆಭರಣಗಳು, ನಾನಾ ಬಗೆಯ ಕುಸುಮಗಳು, ಗೆಜ್ಜೆ ವಸ್ತ್ರ, ಅರಿಶಿನ, ಕುಂಕುಮ, ಸಿಂಧೂರ, ಅಕ್ಷತೆ, ಗಂಧ ಪ್ರತಿಯೊಂದನ್ನು ಕೂಡ ಅರ್ಪಿಸಿ, ಷೋಡಶೋಪಚಾರಗಳನ್ನು ಅರ್ಪಿಸಿ, ಧೂಪ ದೀಪಂಬುಲ ಸಂಗಿ, ಧೂಪ ದೀಪ ನೈವೇದ್ಯ ಎಲ್ಲವನ್ನೂ ಮಾಡಿ, ನಾನಾ ವಿಧ ಉಪಹಾರಂಬುಲು ಸಮರ್ಪಿಸಿ, ಎಷ್ಟು ವಿಧವಾದಂತಹ ಕಡುಬು, ಚಕ್ಲಿ, ಉಂಡೆಗಳು, ಬಗೆಬಗೆಯಾದ ಉಂಡೆಗಳು, ಚಿಗಳಿ, ತಂಬಿಟ್ಟು, ಅಮ್ಮನವರ ನೈವೇದ್ಯಕ್ಕೆ ವಿಶೇಷವಾಗಿ ಚಿಗಳಿ, ತಂಬಿಟ್ಟು, ಹೂರ್ಣ ಎಲ್ಲ ಮಾಡಿ ಸಮರ್ಪಿಸಿ, ಕಾನುಕಲಿಚ್ಚಿ ದೀಪ ಮಾಲಿಕಲ ನಿವಾಳಿಂಚಿ. ಕಡೆಯಲ್ಲಿ ಪೂಜೆಗಳೆಲ್ಲ ಆದಮೇಲೆ ಆರತಿ ಮಾಡ್ತಕ್ಕಂಥದ್ದು. ಆ ಆರತಿಗೆ ತಂಬಿಟ್ಟಿನಲ್ಲೇ 16 ದೀಪಗಳಾದರೂ ಮಾಡ್ತಾರೆ, ಅಥವಾ ಹಿಟ್ಟಿಗೆ ಅರಿಶಿನವನ್ನು ಬೆರೆಸಿ 16 ದೀಪಗಳನ್ನು ಮಾಡಿ 16 ತುಪ್ಪದ ದೀಪಗಳಲ್ಲಿ ದೇವಿಗೆ ಆರತಿ ಎತ್ತಾರೆ. ಆ ರೀತಿಯಾಗಿ ದೀಪ ಮಾಲಿಕಲ ನಿವಾಳಿಂಚಿ ರುಕ್ಮಿಣೀ ದೇವಿನಿ ಮೃಕ್ಕಿಂಚಿರಪ್ಪುಡು. ಈ ರೀತಿಯಾಗಿ ಆ ಹಿರಿಯ ಮುತ್ತೈದೆಲ್ಲರೂ ಕೂಡ ತಾವು ಪೂಜಿಸಿ ಗೌರಿ ದೇವಿಗೆ, ಈ ಮಗುವಿಗೆ ಈಗ ವಧುವಾಗ್ತಾ ಇರತಕ್ಕಂತಹ ಈ ಸುಕುಮಾರಿಗೆ ದೀರ್ಘ ಸೌಮಂಗಲ್ಯ ಸೌಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡ್ತಾಯಿ ಅಂತ ಅವರೂ ಬೇಡ್ಕೊಂಡು ರುಕ್ಮಿಣೀ ದೇವಿ ಕೈಯಲ್ಲಿ ಕೂಡ ಪೂಜೆ ಮಾಡಿಸಿ ಅವಳು ಕೂಡ ಅವಳ ಕೈಯಲ್ಲಿ ನಮಸ್ಕಾರಗಳನ್ನು ಮಾಡಿಸಿದರು. ನಮ್ಮಿತಿ ನಾಮನಂಬುನ, ನಮ್ಮಿತಿ ನಾಮನಂಬುನ ಸನಾತನುಲೈನ ಯುಮಾ ಮಹೇಶುಲನ್. ನಮ್ಮಿತಿ ನಾಮನಂಬುನ ಸನಾತನುಲೈನ ಉಮಾ ಮಹೇಶುಲಂ.
మిమ్ము పురాణ దంపతుల మేలు భజింతు గదమ్మా. మిమ్ము పురాణ దంపతుల మేలు భజింతు గదమ్మా. మేటి పెద్దమ్మా మేటి పెద్దమ్మా దయాంబురాశివి గదమ్మా. మేటి పెద్దమ్మా దయాంబురాశివి గదమ్మా. హరిబతి సేయుమమ్మా హరింబతి సేయుమమ్మా. నిన్నమ్మిన వారికెన్నడును నాశము లేదు గదమ్మా. నిన్నమ్మిన వారికెన్నడును నాశము లేదు గదమ్మా. ఈశ్వరీ 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 నిన్ను నమ్మిన వారికెన్నడును ನಾಶಮು ಲೇದು ಗದಮ್ಮ ಈಶ್ವರಿ. ಪುರಾಣ ದಂಪತಿಗಳಾದಂತಹ ಭವಾನಿಯರನ್ನು ಪ್ರಾರ್ಥಿಸ್ತಾ ಇದ್ದಾಳೆ ರುಕ್ಮಿಣೀದೇವಿ. నమ్మితి నామనమ్మున సనాతనులైన ఉమామహేశులను. ಸನಾತನರಾದಂತಹ ಉಮಾಮಹೇಶರು, ಜಗನ್ಮಾತಾಪಿತೃಗಳಾದಂತಹ ಮಹೇಶ್ವರರಾದ ನಿಮ್ಮನ್ನ, ಪುರಾಣ ದಂಪತಿಗಳನ್ನು, ಆದಿ ದಂಪತಿಗಳನ್ನು ಮೇಲು ಭಜಿಂತು ಗದಮ್ಮ. ನಾನು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ನಿಮ್ಮನ್ನೇ ಧ್ಯಾನಿಸ್ತಾ ಇರ್ತೀನಲ್ಲ ತಾಯಿ. ನಿಮ್ಮ ಅಭೇದ ನನಗೂ ಮತ್ತು ಶ್ರೀಹರಿಗೂ ಕೂಡ ಪ್ರಾಪ್ತಿಯಾಗಲಿ ಅಂತ ಸದಾಕಾಲ ನನ್ನ ಹೃದಯದಲ್ಲಿ ನಿನ್ನನ್ನು ಭಜಿಸ್ತಾ ಇರ್ತೀನಿ ಅಲ್ವಾ ಅಮ್ಮ. ಮೇಟಿ ಪೆದ್ದಮ್ಮ, ಅಮ್ಮ ಅಂದ ತಕ್ಷಣ ಖಂಡಿತ ಕರೆಗೆ ಹೋಗುತ್ತೆ ತಮ್ಮ ಮಕ್ಕಳ ಎಡೆಗೆ ತಾಯಿಯರ ಅಂತಃಕರಣ ಅಂತ ಗೊತ್ತು, ಎಲ್ಲರಿಗೂ ಗೊತ್ತು. ಬೇಡುವಾಗ ಅಮ್ಮ, ನೀವು ಮಾಯಮ್ಮ ಅಂತ ಕರೆದು ಬಿಟ್ರೆ ಅದಕ್ಕಿಂತ ಆಪ್ತವಾದ ಸಂಬೋಧನೆ ಇನ್ನೊಂದಿರೋದಿಲ್ಲ. ಅದಕ್ಕೆ ಒಲಿದ ಆ ಕರೆಗೆ ಹೋಗೊಟ್ಟು ಬಂದಷ್ಟು ಬೇಗ ಇನ್ಯಾವುದೇ ತಪಸ್ಸಿಗೂ ಒಲಿಯಲ್ಲ ತಾಯಿ ಜಗದೀಶ್ವರಿ. ಆದ್ದರಿಂದ ಹೇಳ್ತಿದ್ದಾಳೆ, ಮೇಟಿ ಪೆದ್ದಮ್ಮ, ನೀನು ಆದಿಪರಾಶಕ್ತಿ, ದಯಾಂಬುರಾಶಿವಿಗದಮ್ಮ, ದಯಾ ಸಾಗರಿಯಲ್ಲೆಮ್ಮ ನೀನು. ಹರಿಂಬತಿ ಸೇಯುಮಮ್ಮ. ನಾನು ನಿನ್ನನ್ನು ಬೇಡ್ತಾ ಇರತಕ್ಕಂಥದ್ದು ಈಗ ಆ ಹರಿ ಕೃಷ್ಣ ಚಕ್ರಿ ಅವನೇ ನನ್ನ ಪತಿಯಾಗಬೇಕು. ಆ ರೀತಿಯಾಗಿ ನನಗೆ ಅನುಗ್ರಹ ಮಾಡ್ತಾಯಿ. ನಿನ್ನಮ್ಮಿನವಾರಿ ಕೆನ್ನಂಡುನೂ ನಾಶಮು ಲೇದು ಗದಮ್ಮ. ಈಶ್ವರಿ, ನೀನು ಈಶ್ವರಿ, ಎಲ್ಲವನ್ನು ಶಾಸಿಸ್ತಕ್ಕಂತಹ ಶಕ್ತಿ ಇರತಕ್ಕಂಥ ಆದಿಪರಾಶಕ್ತಿ ನೀನು. ನಿನ್ನನ್ನು ನಂಬಿದವರಿಗೆ ನಿನ್ನ ಪಾದಾರವಿಂದಗಳನ್ನು ಸದಾ ಮನಸ್ಸಿನಲ್ಲಿ ಸ್ಮರಿಸಿ ನಿನ್ನನ್ನೇ ಶರಣ ಬಂದಿದ್ದೇನೆ. ನಿನ್ನನ್ನು ನಂಬಿದವರಿಗೆ ಯಾವಾಗಲೂ ಕೂಡ ಜಯವೇ, ನಾಶ ಅನ್ನತಕ್ಕಂಥದ್ದು ಇಲ್ಲ ತಾಯಿ. ಈಶ್ವರಿ, ನನ್ನನ್ನು ರಕ್ಷಿಸುವಂತ ಮನಸಾರ ಬೇಡ್ತಾ ಇದ್ದಾಳೆ ರುಕ್ಮಿಣೀದೇವಿ. అని గౌరీదేవికి మ్రొక్కి పతులతోడంగూడిన బ్రాహ్మణ భార్యలకు లవణాపూపంబులను తాంబూల కంఠసూత్రంబులను ఇక్షుదండంబులనిచ్చి ರುಕ್ಮಿಣೀದೇವಿ ವಾರಲಂಬೂಜಿಂಚಿನ. ನಮ್ಮ ಸಂಪ್ರದಾಯದಲ್ಲಿ ದೇವಿಯನ್ನೆಷ್ಟು ಆರಾಧಿಸ್ತಾರೋ ಆ ಹೆಣ್ಣು ಮಕ್ಕಳನ್ನ, ಬಾಲೆಯರನ್ನ, ಮುತ್ತೈದೆಯರನ್ನ, ಎಲ್ಲರನ್ನು, ಷೋಡಶಿಯರನ್ನ ಅಂದರೆ 8 ವರ್ಷದ ಮಕ್ಕಳನ್ನ, 5 ವರ್ಷದ ಮಕ್ಕಳನ್ನ, ಕನ್ಯೆಯರನ್ನ, ಬಾಲೆಯರನ್ನ, 16 ವರ್ಷದ ಮಕ್ಕಳನ್ನ, ಮದುವೆಗೆ ಮುಂಚಿನವ್ರನ್ನ, ಮದುವೆ ಆದವ್ರನ್ನ, ಪ್ರತಿಯೊಬ್ಬರನ್ನೂ ದೇವಿ ಸ್ವರೂಪವಾಗಿ ಭಾವಿಸಿ ಭಕ್ತಿಯಿಂದ ಅವರಿಗೆ ಉಪಚಾರಗಳನ್ನು ಸಲ್ಲಿಸ್ತಕ್ಕಂಥದ್ದನ್ನು ನೋಡ್ತೀವಿ. ಇದೇ ರೀತಿ ಈಕೆ ಕೂಡ ಭರ್ತೃ ಸಮೇತರಾದಂತಹ ಬ್ರಾಹ್ಮಣ ಪತ್ನಿಯರಿಗೆ ಉಪ್ಪು ಮತ್ತು ಲವಣ, ಆಪೂಪಂಬುಲು, ಆಪೂಪ ಅಂತಂದರೆ ಅಪ್ಪ ಅಂತ ಹೇಳ್ತಾರೆ, ಅಪ್ಪಮ್ಮ ಅಂತ. ಅದೊಂದು ಸಿಹಿ ತಿಂಡಿ, ಸಿಹಿ ಭಕ್ಷ್ಯ.
ಅಕ್ಕಿ ಬೆಲ್ಲ ಎಲ್ಲ ಸೇರಿಸಿ ಮಾಡಿರ್ತಾರೆ. ತಾಂಬೂಲಗಳು, ಮಂಗಳಸೂತ್ರಗಳು, ಇಕ್ಷುದಂಡಂಬು ಅಂತಂದರೆ ಕಬ್ಬು ಎಲ್ಲವನ್ನೂ ಕೊಟ್ಟು ಪೂಜಿಸಿದ್ಲು. ಅಂದರೆ ಬಾಗಿನ ಕೊಡ್ತಕ್ಕಂಥದ್ದು ಅಂತ ಹೇಳ್ತೀವಲ್ಲ. ಪೂಜೆ ಆದ ನಂತರ, ಗೌರಿ ಪೂಜೆ ಆದ ನಂತರ ವಾಯಿನ ಕೊಡ್ತಕ್ಕಂಥದ್ದು ಅಂತ ಪದ್ಧತಿ ಇರುತ್ತೆ. ಹೆಣ್ಣು ಮಕ್ಕಳಿಗೆ ಅರಿಶಿನ, ಕುಂಕುಮ, ಬಳೆ, ಬಿಚ್ಚೋಲೆ, ಕರಿಮಣಿ, ಅರಿಶಿನದ ಕೊಂಬು, ವಿಳೆದೆಲೆ, ಅಡಿಕೆ, ವಸ್ತ್ರಗಳು, ದವಸ ಧಾನ್ಯಗಳು ಎಲ್ಲವನ್ನು ವಾಯಿನ ಕೊಡ್ತಕ್ಕಂಥ ಪದ್ಧತಿ ಆ ಕಾಲದಿಂದ ನಡೆದುಕೊಂಡು ಬಂದಿದೆ. ಆ ರೀತಿಯಾಗಿ ರುಕ್ಮಿಣೀ ದೇವಿ ಕೂಡ ಅಲ್ಲಿ ನೆರೆದಿದ್ದಂತಹ ಬ್ರಾಹ್ಮಣ ಮುತ್ತೈದೆಯರನ್ನೆಲ್ಲ, ಸುವಾಸಿನಿಯರನ್ನ ಪೂಜಿಸಿ ಅವರಿಗೆ ಎಲ್ಲ ತಾಂಬೂಲಗಳು, ವಾಯನಗಳು ಎಲ್ಲ ಕೊಟ್ಲು. ಆಶೀರ್ವಾದವನ್ನು ಬೇಡಿ ರುಕ್ಮಿಣೀ ದೇವಿ ಆ ಬ್ರಾಹ್ಮಣ ದಂಪತಿಗಳಿಗೆ ಎಲ್ಲರಿಗೂ ಕೂಡ ಅವಳು ಪ್ರಾರ್ಥಿಸಿ ನಮಸ್ಕರಿಸಿ ಎಲ್ಲ ವಾಯನ, ಎಲೆ ಅಡಿಕೆ, ತಾಂಬೂಲಗಳಾದಿಗಳನ್ನು ಕೊಟ್ಟಾಗ ಅವರು ಮನಸ್ಸು ತುಂಬಿ ಆಶೀರ್ವದಿಸಿದ್ರು ಅವಳನ್ನ. వారలుత్సహించి వలనొప్ప దీవించి సేసలిడిరి యువతీ శిరమునందు ಸೇಸಲೆಲ್ಲಂದಾಲ್ಚಿ ಶಿವವಲ್ಲಭಕು ಮೃಕ್ಕಿ ಮೌನ ನಿಯತಿ ಮಾನಿ ಮಗುವ ಬೆಡಲೆ. ಅಲ್ಲಿವರೆಗೂ ಮೌನವಾಗಿ ಪೂಜೆ ಮಾಡ್ತಾ ಇದ್ಲು ರುಕ್ಮಿಣೀ ದೇವಿ. ಮೌನ ಗೌರಿ ಪೂಜೆ ಮೌನವಾಗಿ ಮಾಡ್ತಾ ಇದ್ಲು. ಆಗ ಆ ಬ್ರಾಹ್ಮಣ ದಂಪತಿಯರಿಗೆಲ್ಲ ಅವಳು ತಾಂಬೂಲಾದಿಗಳನ್ನು ಕೊಟ್ಟ ನಂತರ ಅವರೆಲ್ಲರೂ ಕೂಡ ಉತ್ಸಾಹದಿಂದ ಆ ರುಕ್ಮಿಣೀ ದೇವಿಗೆ ಮನಸ್ತುಂಬಿ ಹೃದಯಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡಿ ಸೇಸಲಿಡಿರಿ ಯುವತಿ ಶಿರಮನಂದು, ಆ ಮಂಗಳ ಅಂಗಿಗೆ ತಲೆಯ ಮೇಲೆ ಶುಭ ಅಕ್ಷತೆಗಳನ್ನು ಇಟ್ಟರು. ಸೇಸಲೆಲ್ಲಂದಾಲ್ಚಿ ಶಿವವಲ್ಲಭಕು ಮೃಕ್ಕಿ, ಆ ಬ್ರಾಹ್ಮಣ ಸುವಾಸಿನಿರಿಂದ ಪಡೆದಂಥ ಆಶೀರ್ವಚನಗಳ ಜೊತೆಯಲ್ಲಿ ಆಶೀರ್ವಾದ ಪೂರ್ವಕವಾದಂಥ ಅಕ್ಷತೆಗಳನ್ನು ನೆತ್ತಿಯಲ್ಲಿ ಧರಿಸಿ ಆಕೆ ಇನ್ನೊಮ್ಮೆ ಶಿವಕಾಮಿನಿಯಾದಂತಹ ಭವಾನಿಗೆ ನಮಸ್ಕಾರ ಮಾಡಿ ಮೌನ ನಿಯತಿ ಮಾನಿ ಮಗುವ ವೆಡಲೆ, ಮೌನ ವ್ರತವನ್ನು ಅಲ್ಲಿಗೆ ಮುಗೀತು. ಗೌರಿ ಪೂಜೆ ಆಯಿತು. ಅಲ್ಲಿಂದ ಗುಡಿಯಿಂದ ಮತ್ತೆ ಅರಮನೆಯ ಕಡೆಗೆ ಎಡೆಗೆ ಹೊರಳಿದಳು ರುಕ್ಮಿಣೀ ದೇವಿ. ಹೊರಟಳು. ఇట్లు మేఘమధ్యంబు వెలువడి విలసించు క్రొక్కారు మెరుంగు తెరంగున మృగధర మండలంబు నిర్గమించి చరించు మృగంబు చందంబునన్ గమల భవనర్థకుండెత్తిన జవనిక మరుగుదెరలి పడసూపిన మోహినీ దేవత కైవడి దేవదానవ సంఘాత కరతల సవ్యాప సవ్య సమాకృష్యమాణ పన్నగేంద్ర పాశ పరివలయిత పర్యాయ పరిభ్రాంత మందరాచల మంథాన మధ్యమాన ఘూర్ణిత ఘుమఘుమాయిత మహోర్ణవ మధ్యంబున నుండి చనుదెంచు నిందిరా సుందరీ వైభవంబున బహువిధ ప్రభాభాసమానయై ఇందుధర సుందరీ మందిరంబు వెడలి మానస కాసార హేమ కమలక కానన విహారమాణ మత్త మరాళంబు భంగి మందగమనంబున గనక కలశయుగళ సంకాశ కర్కశ పయోధర భార పరికంప్యమాన మధ్యయై రత్నముద్రికాలంకృతంబైన కింగేలనొక్క సకీలలామంబు కైదండగొని రత్న నివహ సముదంచిత కాంచన కర్ణపత్ర మయూఖంబులు గండ భాగంబుల నర్తనంబులు సలప అరవింద పరిమళ కుతూహలావతీర్ణ మత్త మధుకరంబుల మార్కి అరాళంబులైన కుంతల జాలంబులు ముఖమండలంబునంగ్రందుకొన సుందర మందహాస రోచులు దిశలందు బాలచంద్రికా సౌందర్యంబున అవహింప అదర బింబ పలారుణ మరీచి మాలికలు రదన కుంద కుట్మలంబులకు అనురాగంబు సంపాదింప మనోజాత కేతన సన్నిభంబయ్యన పయ్యద కొంగుదూగ సువర్ణ మేఖలా ఘటిత మణికిరణ పటలంబులు అకాల చక్రచాపజనకంబులై మెరయన్ చెరుకు విలుతుండు వరవెరికి వాడి ఇడి జళిపించిన దగద్దగాయమానంబులగు బాణంబుల పగిది సురుచిర విలోకన నికరంబులు రాజవీరుల హృదయంబులు భేదింప శింజాన మంజు మంజీర నినదంబులు చెవుల పండవులు సేయన్ బాధ సంచారంబున హరి రాకకెదురు చూచుచూ వీర మోహిని అయి జనుదెంచు సమయంబున.